ಒಂದು ಊರಲ್ಲಿ ಇಲ್ಲ ಅಂತ ಹೇಳಿದ್ರು ಡೆಫಿನೆಟ್ ಆಗಿ 1 ರಿಂದ 1.5 ಲಕ್ಷವರೆಗೂ ತಿಂಗಳಲ್ಲಿ ಲಾಭನ ಅವರು ಮಾಡ್ಕೋಬಹುದು. ಯಾರೇ ಬಿಸ್ನೆಸ್ ಬಂದ್ರೆ 20,000 ರೂಪಾಯಿಂದಾನೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ. ಬರೀ 20,000 ರೂಪಾಯಿಗೆ. ಯಾಕೆ ಒಬ್ಬರಿಗೆ ಮಾತ್ರ ನಾವು ಕೊಡಬೇಕು ಅಂತ ಮಾಡಿದೀವಿ ಅಷ್ಟೇ. ಒಂದು ಗ್ರಾಮ ಪಂಚಾಯತಿಗೆ ಹೋಗ್ಬೇಕು, ಯಾವ ತರ ಮಾಡ್ಬೋದು ಅನ್ನೋದ್ರಲ್ಲಿ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಯಾವ ತರ ಇದು ಮಾಡಿ, ಮತ್ತೆ ಕೂಡ ನಮಗೆ ಕಸ್ಟಮರ್ಗೆ ಕೊಡ್ಲಿಕ್ಕೆ ಅಂತ ಫ್ರೀ ಸ್ಯಾಂಪಲ್ಸ್ಗಳು ಕೂಡ ಇದೆ. ನಮ್ಮ ಹತ್ರ ಬಿಸ್ನೆಸ್ ತಗೊಂಡವ್ರ ಅದೃಷ್ಟ ಯಾವ ತರ ಇದೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಿದ್ದಾರೆ. ನಮ್ಮ ಹತ್ರ ಬಿಸ್ನೆಸ್ ತಗೊಂಡಿರಲ್ಲ ಸರ್, ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಮನೇನ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಷ್ಟೇ. ಮತ್ತೆ ನಮ್ಮ ಬಿಸ್ನೆಸ್ ನ ತಗೊಳ್ಲಿಕ್ಕೂ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಯಾರಿಗೆ ಅಂದ್ರೆ ಯಾರಿಗೆ ಅವ್ರಿಗೆ ಕೊಡಲ್ಲ ಅಷ್ಟೇ. ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಆಗುತ್ತೆ. ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಆಗಿ ಅವ್ರದ್ದೇನಾದ್ರು ಓಕೆ ಅಂತ ಹೇಳಿದ್ರೆ ಅವ್ರನ್ನ ನಾವು ಸೆಲೆಕ್ಟ್ ಮಾಡುವಂಥದ್ದು ನಾವು ಮಾಡ್ತೀವಿ ಅಷ್ಟೇ. ಓಕೆ. ಅಲ್ಲ ಸರ್, ಈಗ ಕೋಟ್ಯಾಂತರ ರೂಪಾಯಿ ಮನೆ ತಗೊಂಡ್ರು ಅಂತಂದ್ರಲ್ಲ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಸರ್? ನಮ್ಮಲ್ಲಿ ಯಾರೇ ಬಿಸ್ನೆಸ್ ಬಂದ್ರೆ 20,000 ರೂಪಾಯಿಂದಾನೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ. ಬರೀ 20,000 ರೂಪಾಯಿಗೆ. ಯಾಕಂತ ಹೇಳಿದ್ರೆ ನಮ್ದು ಪ್ರಾಡಕ್ಟ್ ರಿಸಲ್ಟ್ ನೋಡ್ಬೇಕು, ಫಸ್ಟ್ ಅವರು ವ್ಯಾಲ್ಯೂ ನೋಡ್ಬೇಕು, 4 ಜನ ಕೊಟ್ಟು ಅವ್ರ ಅಭಿಪ್ರಾಯ ನೋಡ್ಬೇಕು, ಆಮೇಲೆ ಅವ್ರು ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಕೋಬಹುದು. ಸರ್ ಬರೀ 20,000 ರೂಪಾಯಿ ಇದ್ದವ್ರು ಎಲ್ಲ ಬಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಆಗ್ಬೋದಾ? ಹೆಂಗೆ ಕ್ರೈಟೀರಿಯಾ? ಸರ್ ಎಲ್ಲ ಬಂದು ಅಪ್ಲಿಕೇಶನ್ ಫಿಲ್ ಮಾಡ್ಬೋದು ಹೊರತು ಎಲ್ಲರಿಗೂ ನಾವು ಅಪ್ರೂವಲ್ ಅಂತ ಕೊಡಲ್ಲ ಅಷ್ಟೇ. ನಮ್ದು ಅಪ್ರೂವಲ್ ಟೀಮ್ ಅಂತ ಇದ್ದಾರೆ. ಫಸ್ಟ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಕೋತಾರೆ. ನಮಗೆ ದುಡ್ಡಿರೋರ್ಗಿಂತ ಮುಖ್ಯ ಒಳ್ಳೆ ವ್ಯಕ್ತಿಗಳನ್ನ ನಾವು ಬೆಳೆಸ್ಬೇಕನ್ನೋದು ನಮ್ಮ ಹತ್ರ ಇರೋವಂಥದ್ದು. ಯಾಕಂದರೆ ಕಳೆದ 2 ಸಲ ನಿಮಗೆ ಗೊತ್ತಿರೋಂಥದ್ದು, ನಮ್ಮ ಪ್ರಾಡಕ್ಟ್ನ ಡೂಪ್ಲಿಕೇಟ್ ಮಾಡಿ ಮಾರ್ತಾ ಇರೋವಂಥವ್ರು, ಮತ್ತು ನಮ್ಮ ಹತ್ರ ಕಲ್ತ್ಕೊಂಡೋಗಿ ಅವರವರೇ ನಮ್ಮ ಥರದ್ದೇ ಡೂಪ್ಲಿಕೇಟ್ ಎಲ್ಲ ಮಾಡ್ಕೊಂಡು ಮಾರ್ತಾ ಇರೋಂಥವ್ರು, ಈ ಥರದವರೆಲ್ಲ ಜಾಸ್ತಿ ಆಗಿರೋದ್ರಿಂದ ನಮಗೆ ಒಳ್ಳೆ ವ್ಯಕ್ತಿತ್ವ, ನಿಮ್ಮ ಥರ ಒಳ್ಳೆ ವ್ಯಕ್ತಿತ್ವ ಯಾರು ಸಿಗ್ತಾರೆ ಸರ್ ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡಿ ಬಿಸ್ನೆಸ್ನ ಕೊಡುವಂಥದ್ದು. ನಮ್ಮ ಹತ್ರ ಬಿಸ್ನೆಸ್ ತೊಗೊಂಡವ್ರ ಅದೃಷ್ಟ ಯಾವ ಥರ ಇದೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಿದ್ದಾರೆ. ನಾನು ವಿಡಿಯೋ ಕೊಡ್ತೀನಿ ನೋಡಿ, ಅದನ್ನು ಲಕ್ಷಾಂತರ ರೂಪಾಯಿ ಅರ್ನ್ ಮಾಡಿ ಮನೆಗಳು ತೊಗೊಂಡಿದ್ದಾರೆ, ಕಾರ್ಗಳು ತೊಗೊಂಡಿದ್ದಾರೆ, ಫೈನಾನ್ಷಿಯಲಿ ಕಂಪ್ಲೀಟ್ ಸೆಟ್ಲ್ ಆಗಿದ್ದಾರೆ. ಮೇಯ್ನ್ ಏನಂದ್ರೆ ಅವ್ರು ಸುಮ್ಮನೆ ಕೂತಿದ್ರು ಸರ್, ದುಡ್ಡು ತಾನಾಗೆ ಬರುತ್ತೆ. ಯಾಕಂತ ಹೇಳಿದ್ರೆ ರೀಆರ್ಡರ್ ಸಿಗುತ್ತೆ ಸರ್. ಕಸ್ಟಮರಿಂದ ರೀಆರ್ಡರ್ ಸಿಗೋದ್ರಿಂದ 100% ಅವ್ರಿಗೆ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಈ ಥರ ನಿಮ್ಗೇನಾದರೂ ಬಿಸ್ನೆಸ್ ಆಸಕ್ತಿ ಇದ್ದರೆ ನಾವು ಒಂದು ಲಿಂಕ್ನ ಕೊಡ್ತೀವಿ. ಆ ಲಿಂಕ್ನ ಫಸ್ಟ್ ಅಪ್ಲಿಕೇಶನ್ ಫಿಲ್ ಮಾಡಿ ಗ್ರಾಮಕ್ಕೆ ಒಬ್ಬರಿಗೆ ಮಾತ್ರ ನಾವು ಕೊಡಬೇಕು ಅಂತ ಮಾಡಿದ್ದೀವಿ ಅಷ್ಟೇ. ಒಂದು ಗ್ರಾಮ ಪಂಚಾಯತಿಗೆ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಆ ಗ್ರಾಮದಲ್ಲಿ ಅವ್ರು ಯಾವ ಥರ ಸೇಲ್ ಮಾಡಬೇಕು, ಯಾವ ಥರ ಮಾಡ್ಬೋದು ಅನ್ನೋದ್ರಲ್ಲಿ ಕಂಪ್ಲೀಟಾಗಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಯಾವ ಥರ ಇದು ಮಾಡಿ, ಮತ್ತು ಕೂಡ ನಮಗೆ ಕಸ್ಟಮರ್ಗೆ ಕೊಡಲಿಕ್ಕೆ ಅಂತ ಫ್ರೀ ಸ್ಯಾಂಪಲ್ಸ್ಗಳು ಕೂಡ ಇದೆ. ಈಗ ಎಕ್ಸಾಂಪಲ್ ಕೆಲವ್ರು ಕೇಳ್ತಾರೆ, ಏನಪ್ಪ ಗ್ಯಾರಂಟಿ ನಿನ್ನ ಮೆಡಿಸಿನಲ್ಲಿ, ಅದು ಹೆಂಗೆ ನಂಬಲಿ, 1,000 ರೂಪಾಯಿ ಯಾಕೆ ಹಾಕಲಿ, ಹೆಂಗೆ ನಂಬಲಿ ಅಂತ ಹೇಳ್ತಾರಲ್ವ. ಅವರು ಬಂದು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿದ್ರೆ, ಈಗ ಎಕ್ಸಾಂಪಲ್ ನಿಮಗೆ ಶುಗರ್ ಇದೆ ಅಂದ್ಕೊಳ್ಳಿ, ಶುಗರ್ ಕಡಿಮೆ ಮಾಡ್ಕೋಬೇಕಾ, ಬನ್ನಿ ನಮ್ಮ ಆಫೀಸ್ಗೆ, ನಾವೇ ಫಸ್ಟ್ ಚೆಕ್ ಮಾಡ್ತೀವಿ, ಅದಾದಮೇಲೆ ಮೆಡಿಸಿನ್ ಕೊಡ್ತೀವಿ ಫ್ರೀಯಾಗಿ, ಅದು ಕುಡೀರಿ. ನಿಮ್ಗೇನಾದ್ರು ಶುಗರ್ ಕಡಿಮೆ ಆಯಿತಾ, ಆ ಶುಗರ್ ಮೆಡಿಸಿನ್ ತೊಗೊಂಡೋಗಿ. ಗ್ಯಾಸ್ಟ್ರಿಕ್ ಇದೆಯಾ, ಬನ್ನಿ ಡಾಕ್ಟ್ರ್ ಇದ್ದಾರೆ, ವಿಸಿಟ್ ಮಾಡಿ, ಫಸ್ಟು ಅದನ್ನು ಕುಡಿಸ್ತೀವಿ. ಏನು ಗ್ಯಾಸ್ಟ್ರಿಕ್ ಔಷಧಿನ ಕೊಡಿಸ್ತೀವಿ. ಆ ಕುಡಿಸಿರೋಂಥ ಔಷಧಿಲಿ ನಿಮ್ಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಬೈ ಮಾಡ್ಕೊಂಡೋಗಿ. ಮತ್ತು ದೊಡ್ಡದು ಸರ್ ನಂಗೆ ಬೈ ಮಾಡೋಕ್ಕಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಚಿಕ್ಕದು ಇದೆ. ಈಗ 1,000 ರೂಪಾಯಿ ಹಾಕೋಕ್ಕಾಗಲ್ಲ ಅಂದವ್ರಿಗೆ 500 ರೂಪಾಯಿಗೂ ಪ್ರಾಡಕ್ಟ್ ಇದೆ, ಅದನ್ನು ಕೂಡ ತೊಗೋಬೋದು. ನಮ್ಗೆ ಯಾವುದೇ ಥರ ಫೋರ್ಸಬಲ್ ಇಲ್ಲ ಅಂತ. ಸರ್ 20,000 ರೂಪಾಯಿ ಅವರು ನಮ್ಮ ಹತ್ರ ಕೊಟ್ಟಿದ್ದಾಯಿತು ಅಂತ ಹೇಳಿದ್ರೆ ನಮ್ಮದು ಪ್ಯೂರ್ಲಿ ಆಯುಷ್ ಸರ್ಟಿಫೈಡ್ ಆಗಿರೋಂಥ ಆಯುರ್ವೇದ ಪ್ರಾಡಕ್ಟ್ಗಳಿದೆ ನಮ್ಮ ಹತ್ರ. ಗ್ಯಾಸ್ಟ್ರಿಕ್ಕಿಂದ ಹಿಡಿದು, ಪೈಲ್ಸಿಂದ ಹಿಡಿದು, ಶುಗರಿಂದ ಹಿಡಿದು, BP-ಯಿಂದ ಹಿಡಿದು ಏನೆಲ್ಲ ರೋಗಗಳಿರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಹತ್ರ ಒಳ್ಳೆ ವೆಲ್ನೆಸ್ ಪ್ರಾಡಕ್ಟ್ ಇರೋದ್ರಿಂದ ಅದನ್ನು ನಾವು ಅವ್ರಿಗೆ ಕಾಂಬಿನೇಷನಲ್ಲಿ ಸೆಲೆಕ್ಟ್ ಮಾಡಿ ಪ್ರಾಡಕ್ಟ್ನ ಡಿಸ್ಕೌಂಟ್ ಮಾಡಿ ಅವ್ರಿಗೆ ಕೊಡ್ತೀವಿ. 20,000 ರೂಪಾಯಿ ಇಲ್ಲಾಂದ್ರೂ 8,000-8,500 ಅವ್ರಿಗೆ ಲಾಭ ಸಿಗುವಂಥದ್ದು. ಅದ್ರ ಜೊತೆಗೆ ಸ್ಯಾಂಪಲ್ ಪೀಸ್ ಅಂತಲೂ ಕೊಡ್ತೀವಿ. ಅದೊಂದು 2,000 ರೂಪಾಯಿ ಕೊಟ್ಟರೆ 80 ಜನಕ್ಕೆ ಕೊಡುವಂಥ ಸ್ಯಾಂಪಲ್ ಪೀಸ್ನ ನಾವು ಕೊಡ್ತೀವಿ. ಆ ಸ್ಯಾಂಪಲ್ ಪೀಸ್ನ ಅವ್ರ ಹತ್ರ ಊರಲ್ಲಿರೋಂಥ ಮನೆಗಳಿಗೆ ಅವ್ರಿಗೆ ಗ್ಯಾಸ್ಟ್ರಿಕ್ ಇದೆಯಾ, ಮಂಡಿ ನೋವು ಇದೆಯಾ, ಶುಗರ್ ಇದೆಯಾ ಅಂತ ನಾವು ಚೆಕ್ ಮಾಡಿ ಅವ್ರಿಗೆ ಕೊಟ್ಟು ಅವ್ರಿಗೇನಾದ್ರು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವ್ರು ಬೈ ಮಾಡ್ಕೊಂಡು ಆರಾಮಾಗಿ ಇದು ಮಾಡ್ಬೋದು. ಒಂದು ಊರಲ್ಲಿ ಇಲ್ಲ ಅಂತ ಹೇಳಿದ್ರು ಡೆಫಿನೆಟಾಗಿ ಎಲ್ಲ ಮನೆಯೂ ತಲುಪಿದ್ದಾಯಿತು ಅಂತ ಹೇಳಿದ್ರೆ 1 ರಿಂದ 1.5 ಲಕ್ಷವರೆಗೂ ತಿಂಗಳಲ್ಲಿ ಲಾಭನ ಅವರು ಮಾಡ್ಕೋಬೋದು. ಯಾವ ಥರ ಮಾಡ್ಕೋಬೇಕು, ಏನು ಮಾಡ್ಬೇಕಂತ ಹೇಳ್ತದೆ. ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಯಾವ ಥರ ಇದೆ ಅಂದರೆ ಡಿಜಿಟಲ್ ಸಪೋರ್ಟ್ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ಕೂಡ ನಮ್ಮದು ಸುವರ್ಣ ನ್ಯೂಸ್ ಚಾನಲ್ ಆಗಲಿ, ಜಿ ಕನ್ನಡದಲ್ಲಾಗಲಿ, ಮತ್ತು ನ್ಯೂಸ್ 18 ಚಾನಲಲ್ಲಾಗಲಿ ಈಗ ನಾವು ಅಡ್ವರ್ಟೈಸ್ನ ನಾವು ಕೊಡುವಂಥದ್ದು ಮಾಡ್ತಾ ಇದ್ವಿ. ಮತ್ತು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಫಿಲಮ್ ಆ್ಯಕ್ಟರ್ಸ್ಗಳನ್ನ ಕೂಡ ನಾವು ತಂದು ಮಾರ್ಕೆಟಿಂಗ್ಗೆ ಸಪೋರ್ಟ್ ಮಾಡೋದಾಗಲಿ ಕಂಪ್ಲೀಟಾಗಿ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ಯಾರಿಗಾದರೂ ಸುಮ್ಮನೆ ಕಾಟಾಚಾರಕ್ಕೆ ಬಂತಾರೆ ಅಂದರೆ ನಾವು ಬಿಸ್ನೆಸ್ನ ಕೊಡಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರ್ಯಾರೋ ಬರ್ತಾರೆ, ಏನೇನೋ ಮಾಡ್ತಾರೆ, ಅವ್ರು ಆಗಲ್ಲ ಈಗಲ್ಲ ಅಂತ ಹೇಳ್ತಾರೆ. ಯಾರು ನಂತರ ವ್ಯಕ್ತಿ, ನಿಮಗೆ ನನ್ನ ಸ್ಟೋರಿ ಗೊತ್ತಿರ್ಬೋದು, ನಾನು 0ದಿಂದ ವ್ಯಕ್ತಿ ಬರೋಬ್ಬರಿ ಇಲ್ಲ ಅಂದ್ರೂ ಈಗ ಲಾಸ್ಟ್ ವೀಕು 1.5 ಕೋಟಿ ರೂಪಾಯಿ ಬೆನ್ಸ್ ತೊಗೊಂಡಿದ್ದೀನಿ. ಆಯಿತಾ, ಇದೇ ಥರ 4 ಕಾರ್ಗಳು ನನ್ನ ಹತ್ರ ಇದೆ. ಕಂಪ್ಲೀಟಾಗಿ ಲಕ್ಸುರಿಯಾಗಿ ಲೀಡ್ ಮಾಡ್ತಾ ಇದ್ದೀನಿ. ನಂತರ ಯಾರು ಕಿಚ್ಚಿಂದ ಬೆಳಿಬೇಕು ಅಂತ ಹೇಳಿದ್ರೆ ನಾನು ಯಾವ ಥರ ಸ್ಟಾರ್ಟ್ ಮಾಡಿದೆ ಅದೇ ಥರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಲೈಫ್ನು ಕೂಡ ಇದಾಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿ ವೆರಿಫಿಕೇಷನ್ ಆದಮೇಲೆ ಮುಂದಿನ ಸ್ಟೆಪ್ ಏನು ಅಂತ ನಾವು ಹೇಳ್ಕೊಡ್ತೀವಿ ಅದನ್ನು.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು. ಅದ್ರ ಜೊತೆಗೆ ನಾವು ಅಪ್ಲಿಕೇಶನ್ ಲಿಂಕ್ ಹಾಕಿರ್ತೀವಿ, ಅದನ್ನು ಫಸ್ಟ್ ಫಿಲ್ ಮಾಡಿ. ಇನ್ ಕೇಸ್ ನಿಮ್ಮ ಗ್ರಾಮ ಪಂಚಾಯತಿಲಿ ಏನಾದ್ರು 4-5 ಜನ ಇದ್ದಾರೆ ಅಂತ ಹೇಳಿದ್ರೆ 4-5 ಜನದಲ್ಲಿ ಯಾರನ್ನ ಅಂತ ಸೆಲೆಕ್ಟ್ ಮಾಡಿ ನಾವು ಅದನ್ನು ಕೊಡೋವಂಥದ್ದು ಮಾಡ್ತೀವಿ. ಇನ್ನೊಂದು ಏನಪ್ಪ ಹೇಳ್ತೀವಿ ಅಂತ ಹೇಳಿದ್ರೆ 9,000 ಅಪ್ಲಿಕೇಶನ್ನು ಆಲ್ರೆಡಿ 10 ಲಕ್ಷ ಆಗ್ತೀನಿ, 20 ಲಕ್ಷ ಆಗ್ತೀನಿ, 5 ಲಕ್ಷ ಆಗ್ತೀನಿ ಅಂತ ಕಂಪ್ಲೀಟಾಗಿ ಫಿಲ್ ಆಗಿತ್ತು. ನಾನು ಎಲ್ಲದನ್ನೂ ಸ್ಟಾಪ್ ಮಾಡಿದ್ದೀನಿ. ನಂಗೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಬೇಡ. ನೀವೇನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ 20,000 ರೂಪಾಯಿಗೆ ತೊಗೊಂಡು ಆ ಪ್ರಾಡಕ್ಟ್ನ 4-5 ಜನ ಕೊಟ್ಟು ಅವರಿಂದ ಗುಡ್ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೋದು ಬಿಡೋದೆಲ್ಲ ನಿಮ್ಮ ಇಷ್ಟ. ಓಕೆ.